ಹಲೋ ಫ್ರೆಂಡ್ಸ್, ಈ ಒಂದು ಎಲೆ ಬಗ್ಗೆ ಯಾರಿಗೆಲ್ಲ ಗೊತ್ತು? ಇದರಿಂದ ಒಳ್ಳೆಯ ಒಂದು ಚಟ್ನಿ ಮಾಡಿದ್ದೀನಿ ನೋಡೋಣ ಬನ್ನಿ. ಈ ಮಳೆಗೆ ಬಿಸಿ ಬಿಸಿಯಾಗಿ ಅನ್ನಕ್ಕೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಒಳ್ಳೆ ಡೈಜೆಷನ್ಗೂ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನಾನು ಡೀಟೇಲಾಗಿ ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ. ತಗೊಂಡಿರೋ ಸಾಮಗ್ರಿಗಳನ್ನೆಲ್ಲ ಚೆನ್ನಾಗಿ ಒಮ್ಮೆ ಗ್ಯಾಸಲ್ಲಿಟ್ಟು ಹುರ್ಕೊಳ್ಬೇಕು. ಆವಾಗ ಒಳ್ಳೆ ಒಂದು ಸ್ಮೆಲ್ ಬರುತ್ತೆ. ನಿಮ್ಮೂರ ಕಡೆ ಇದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೆಲ್ಲ ಮುಂಚಿನ ಕಾಲದಲ್ಲಿ ನಮ್ಮ ಅಜ್ಜಿಗಳೆಲ್ಲ ಮಾಡ್ತಾಯಿದ್ದ ರೆಸಿಪಿ. ಇವಾಗ ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ. ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ಅಭಿಪ್ರಾಯ ಹೇಳಬೇಕು. ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ತುಂಬ ಚೆನ್ನಾಗಿ ರುಬ್ಕೊಳ್ಬೇಕು. ಇವಾಗ ನಮ್ಮ ಚಟ್ನಿ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ನೀವು ಈ ಮಳೆಗಾಲದಲ್ಲಿ ಮಾಡಿ ತಿನ್ನಿ. ಹಾಗೆ ನನಗೆ ಇದರ ಬಗ್ಗೆ ಇರೋ ಅಭಿಪ್ರಾಯ ಈ ಕಮೆಂಟ್ಸಲ್ಲಿ ತಿಳಿಸಿ. ಸೂಪರಾ.